ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೆ ಎದ್ದಿ ನಮ್ಮ ಹೊಲಕ್ಕೆ ತಗೊಂಡ್ಬೇಕು ಅಂದ ತುಂಬ್ಕೊಂಬರೋಣ ಅಂತ ಹುಡುಗರಷ್ಟರು ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಯಾವುದೋ ಗುಡ್ಡಕ್ಕೆ ಮುಂದೆ ತುಂಬ್ಕೊಂಬರ್ರಿ ಅಂತ ಕಳಿಸಿದ ನಮಗೆ. ನಮ್ಮ ತಮ್ಮ ಪುಟ್ಟಿ ಗುದ್ಲಿ ಎಲ್ಲ ತಗೊಂಡು ಬಂದು ನಾನು ಆಳಕ್ಕೆಲ್ಲ ಲೂಸ್ ಮಾಡಿದ್ದೆ ಮೊನ್ನೆ ಎಲ್ಲ ಅದನ್ನು ತುಂಬ್ಕೋಕ್ಕೆ ಸ್ಟಾರ್ಟ್ ಮಾಡ್ದ ಸುಮ್ಮಂತು ಏನೇ ಹೇಳ್ತಾನ ನೋಡ್ರಿ, ಕೇಳಿಸ್ಕೊಳ್ರಿ ನೀವು ಒಂಚೂರು. ಅಂತಿರಲ್ಲ ನಾಚಿಕಾಗಲ್ಲ. ಹೊಟ್ಟಿಗೆ ತಿಂತೀರಿ ನೀವು? ಹೊಟ್ಟಿಗೆ ಅನ್ನ ತಿಂತೀರ? ಏನು ಎಗ್ ರೈಸ್ ತಿಂತೀರ? ನಾಚಿಗಟ್ಟವೇ ಥೋ ನಿಮ್ಮ ಬಂಡ ಜನ್ಮಕ್ಕೆ. ನಾಚಿಕೆ ಮಾನ ಮರ್ಯಾದಿಲ್ಲ ನಿಮ್ಗೆ. ನಮ್ಮ ತಮ್ಮ ತಲೆ ಮೇಲೆ ಹೊರಗೆ ತಗೋಲಿಲ್ಲ ಅಂತ ಅಂದು ಅಕ್ಕೊಂಡಿರೋ ಹಂಗಿನೇ ಬಿಚ್ಕೊಂಡು ಸಿಂಬೆ ಮಾಡ್ಕೊಂಡು ಒತ್ತಾಗ್ತಾ ಇದ್ದ ಮೊನ್ನಷ್ಟು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಅರುಣ ಒಬ್ಬನೇ ಹೊರ ನೋಡಕ್ ಅದೇ ಸುಮ್ಮಂತು ಅವ್ನ ಪ್ಯಾಂಟು ಬಿಚ್ಚಿಸ್ಕಂಡು ನಾನು ಓಡ್ತೀನಿ ಅಂತ ಅಂದೆ ಸಿಂಬೆ ಕಟ್ಕೊಂಡ. ಆಮೇಲೆ ಪದೇ ಪದೇ ಸಿಂಬೆ ಬಿಚ್ಕೊಂತಿತ್ತು ಅಂತ ಸೋಮ ಕಟ್ತೀನಿ ಅಂದೆ ಪ್ಯಾಂಟ್ ಬಿಚ್ಚಿಸ್ಕಂಡೆ ಟೈಟಾಗೆ ಬಿಗ್ದ. ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್. ಆಮೇಲೆ ತಮ್ಮನೆ ಹೋಗಿ ಬಾಟ್ಲಿ ಒಳಗೆ ನೀರು ತುಂಬ್ಕೊಂಬಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗಾಡಿ ಫುಲ್ ಹಿಂದೆ ಲೋಡ್ ಆಗಿತ್ತು ಅಂತ ಮುಂದೆ ಹೋಗ್ತಿಲ್ಲ ಅಂದೆ ಅಷ್ಟು ಎಲ್ದೆ ಮುಂದಕ್ಕೆ ಹಾಕ್ತಾ ಇದ್ರು. ಮೊನ್ನೋಳೆ ಅದೋ ಮೂಳೆ ಸಿಕ್ಬಿಡ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಣ್ಣಾಕಲೇ ಫಸ್ಟ್ ಅಲೇ ತೆಗಿ ನೋಡ ಅಂತಮ್ಮ. ಆಮೇಲೆಲ್ಲ ಗಾಡಿಗೆ ಸಾಮಾನು ಹಾಕೊಂಡು ಅಲ್ಲಿಂದ ಫಸ್ಟ್ ಜೂತಾಗಣ ಅಂದೆ ಬಂದ್ವಿ. ಆಮೇಲೆ ನಮ್ಮನೆ ಫೋನ್ ಮಾಡಿ ಬೇವಿನ ಸೊಪ್ಪು ಬೇಕು ಅಂದ್ರೆ ಹುಡ್ಕಂತ ನಾನು ಸುಮ್ಮತ್ತು ಹೋದ್ವಿ. ಆಮೇಲೆ ಸುಮ್ಮತ್ತು ನಾನು ಹತ್ತಿ ಕೀಳ್ತೀನಿ ಅಂತ ಅಂದ್ ಬೇವಿನ ಸೊಪ್ಪಿನ ಮರ ಹತ್ತಕ್ಕೆ ಹೋದ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ರಂಗಣ್ಣ ಹೇಳಿದ್ ಕೇಳಿಸ್ಕೊಂಡ್ವಿ. ಟಕ ಅಂತ ಹತ್ತಿ ಪಟಪಟ ಅಂತ ಕಿತ್ತಿ ಕೆಳಗೆ ಹಾಕಿಬಿಟ್ಟ. ಗಾಡಿ ಬ್ಯಾಗಲ್ಲಿ ಹಾಕೊಂಡು ಸೀದಾ ಶೆಡ್ ಕಡೆಗೆ ಬಂದ್ವಿ. ಗಾಡಿ ಅನ್ಲೋಡ್ ಮಾಡಿ ಶೆಡ್ಡಿಗೆ ಒಂದು 4-5 ಶೀಟ್ ಹಾಕ್ಬೇಕು ಅಂದ ಅವನು ಹಾಕಿ ಅವ್ರ ಮನೆ ಕರೆಂಟಿನ ಕೆಲಸ ಎಲ್ಲ ಮಾಡ್ತಿದ್ರು, ಅದನ್ನು ನೋಡ್ಕೊಂಡ್ವಿ. ಆಮೇಲೆ ಟೈಮ್ ಆಯ್ತು ಅಂತ ಶಿಸ್ತ ಮನೆ ಕಡೆ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನಲಾಗ ಇಷ್ಟೇ.